ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಟಿವಿ ಸೀರಿಯಲ್ಗಳಲ್ಲಿ ನಟ ನಟಿಯರಿಗಿಂತ ಹೆಚ್ಚು ರೋಲ್ ಪ್ಲೇ ಮಾಡೋದು ವಿಲನ್ಗಳು. ಅದರಲ್ಲೂ ಲೇಡಿ ವಿಲನ್ಗಳ ಹವಾ ತುಂಬಾ ಇರುತ್ತೆ. ಹಾಗೆ ಸೀರಿಯಲ್ಗಳಲ್ಲಿ ವಿಲನ್ ರೋಲ್ಗಳನ್ನು ಪ್ಲೇ ಮಾಡಿ ಫೇಮಸ್ ಆಗಿರುವಂತಹ ಲೇಡಿ ವಿಲನ್ಗಳು ಯಾರೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಶಿತಾ ಗೌಡ ಮಾಡೆಲ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ನಿಶಿತಾ ಗೌಡ ಅವರಿಗೆ ಫೇಮ್ ತಂದು ಕೊಟ್ಟಿದ್ದು ಸೀತೆ ಧಾರಾವಾಹಿಯಲ್ಲಿನ ಕೈಕೆ ಎನ್ನುವ ಪಾತ್ರ. ನಂತರ ಅವರು ನಾನು ನನ್ನ ಕನಸು ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು, ಜನ್ಮದ ಜೋಡಿ, ರಂಗೋಲಿ ಸೀರಿಯಲ್ಗಳಲ್ಲಿ ನಟಿಸಿ ನೆಗೆಟಿವ್ ರೋಲ್ನಲ್ಲಿ ನಟಿಸುವ ಮೂಲಕ ಪ್ರೇಕ್ಷಕರ ಹೆಚ್ಚು ಗಮನ ಸೆಳೆದರು. ಅರ್ಚನಾ ರಂಗೋಲಿ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದ ಅರ್ಚನಾ ಅವರು ಹಲವಾರು ಸೀರಿಯಲ್ಗಳಲ್ಲಿ ಪಾಸಿಟಿವ್ ಪಾತ್ರದಲ್ಲಿ ನಟಿಸಿದ್ದರೂ ಕೂಡ ಅರ್ಚನಾ ಅವರಿಗೆ ಹೆಸರು ತಂದುಕೊಟ್ಟಿದ್ದು ದುರ್ಗಾ ಸೀರಿಯಲ್ನ ದಮಯಂತಿ ಪಾತ್ರ. ನಂತರ ಅವರು ಕನ್ನಡ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾದ ಗಟ್ಟಿಮೇಳ ಸೀರಿಯಲ್ನ ಸುಹಾಸಿನಿ ಪಾತ್ರ ಇವರ ವೃತ್ತಿ ಜೀವನಕ್ಕೆ ದೊಡ್ಡ ಬ್ರೇಕ್ ತಂದುಕೊಟ್ಟಿತ್ತು. ಪಲ್ಲವಿ ಗೌಡ ಮನೆಯೊಂದು ಮೂರು ಬಾಗಿಲು ಸೀರಿಯಲ್ನ ಮೂಲಕ ಕಿರುತೆರೆಗೆ ಕಾಲಿಟ್ಟ ಪಲ್ಲವಿ ಗೌಡ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಜೋಡಿ ಅಕ್ಕಿ ಸೀರಿಯಲ್ನ ನಂದಿತಾ ಎನ್ನುವ ನೆಗೆಟಿವ್ ಪಾತ್ರ. ಈ ಸೀರಿಯಲ್ನ ಸಕ್ಸಸ್ನ ನಂತರ ಅವರು ತೆಲುಗು, ಮಲಯಾಳಂ ಸೀರಿಯಲ್ಗಳಲ್ಲಿ ನಟಿಸಿದ್ದು ಪಲ್ಲವಿ ಗೌಡ ಅವರು ನೆಗೆಟಿವ್ ರೋಲ್ನಿಂದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಚಂದ್ರಕಲಾ ಮೋಹನ್ ಬೆಂಕಿಯಲ್ಲಿ ಅರಳಿದ ಹೂ, ಕೃಷ್ಣ ರುಕ್ಮಿಣಿ ಇನ್ನಿತರ ಸೀರಿಯಲ್ಗಳಲ್ಲಿ ನಟಿಸಿದ್ದರೂ ಕೂಡ ಇವರಿಗೆ ಫೇಮ್ ತಂದುಕೊಟ್ಟಿದ್ದು ಪುಟ್ಟಗೌರಿ ಮದುವೆ ಸೀರಿಯಲ್ನ ಅಜ್ಜಮ್ಮನ ಪಾತ್ರ. ನಂತರ ಇವರು ಕಮಲಿ ಸೀರಿಯಲ್ನ ಕಾಮಿನಿ ಪಾತ್ರದಲ್ಲಿ ನೆಗೆಟಿವ್ ರೋಲ್ನಲ್ಲಿ ನಟಿಸಿ ಚಂದ್ರಕಲಾ ಅವರು ಟಿವಿ ಸೀರಿಯಲ್ನ ಫೇಮಸ್ ಲೇಡಿ ವಿಲನ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ರಾಜೇಶ್ವರಿ ಪ್ರೇಮ ಪಿಶಾಚಿ, ದಂಡಪಿಂಡಗಳು ಸೀರಿಯಲ್ನಲ್ಲಿ ನಟಿಸಿದ ರಾಜೇಶ್ವರಿ ಅವರು ಜೋಕಾಲಿ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿ ನೋಡುಗರ ಗಮನ ಸೆಳೆದರು. ನಂತರ ನಟಿಸಿದ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿನ ಚಂದ್ರಿಕಾ ಎನ್ನುವ ನೆಗೆಟಿವ್ ಪಾತ್ರ ಇವರಿಗೆ ಹೆಚ್ಚು ಫೇಮ್ ತಂದುಕೊಟ್ಟಿತ್ತು. ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತಿರುವಂತಹ ಸಂದರ್ಭದಲ್ಲಿ ನಟನೆಗೆ ಗುಡ್ ಬೈ ಹೇಳಿ ಮದುವೆಯಾಗಿ ಫ್ಯಾಮಿಲಿ ಜೊತೆ ಯುಕೆನಲ್ಲಿ ಸೆಟಲ್ ಆಗಿದ್ದಾರೆ. ಆಶಾ ರಾಣಿ ಕನ್ನಡ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ನಲ್ಲಿ ನಟಿಸಿದ್ದ ಆಶಾ ರಾಣಿ ಅವರಿಗೆ ಸೀರಿಯಲ್ನಲ್ಲಿ ಫೇಮ್ ತಂದುಕೊಟ್ಟಿದ್ದು ರಂಗೋಲಿ ಸೀರಿಯಲ್ನ ಅಲಮೇಲು ಪಾತ್ರ. ಈ ಸೀರಿಯಲ್ನಲ್ಲಿ ಆಶಾ ರಾಣಿ ಅವರು ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಈಗ ಪ್ರಸಾರ ಆಗುತ್ತಿರುವ ಕಸ್ತೂರಿ ನಿವಾಸ ಸೀರಿಯಲ್ನಲ್ಲೂ ಕೂಡ ನೆಗೆಟಿವ್ ಪಾತ್ರದ ಮೂಲಕ ಗಮನ ಸೆಳೆದಿದ್ದು ಕನ್ನಡ ಸೀರಿಯಲ್ನ ಫೇಮಸ್ ಲೇಡಿ ವಿಲನ್ಗಳಲ್ಲಿ ಇವರು ಕೂಡ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಕಾವ್ಯ ಮಹದೇವ್ ನಾನಿನ್ನ ಬಿಡಲಾರೆ, ಶ್ರೀ ವಿಷ್ಣು ದಶಾವತಾರ, ಚರಣದಾಸಿ ಸೀರಿಯಲ್ಗಳಲ್ಲಿ ಪಾಸಿಟಿವ್ ಪಾತ್ರದಲ್ಲಿ ನಟಿಸಿದ್ದರೂ ಕೂಡ ಹೆಸರು ತಂದುಕೊಟ್ಟಿದ್ದು ನಮ್ಮನೆ ಯುವರಾಣಿ ಸೀರಿಯಲ್ನ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಂತಹ ಅಹಲ್ಯ ಪಾತ್ರ. ನೋಡಲು ಸೈಲೆಂಟ್ ಆಗಿ ಕಾಣುವ ಅಹಲ್ಯಾಳ ನೆಗೆಟಿವ್ ಪಾತ್ರ ಪ್ರೇಕ್ಷಕರ ಗಮನ ಸೆಳೆದಿದೆ. ರಮೋಲಾ ಸಾನಿಯಾ ಕನ್ನಡ ಸೀರಿಯಲ್ನ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾದ ಕನ್ನಡತಿ ಸೀರಿಯಲ್ನಲ್ಲಿ ಸಾನಿಯಾ ಎನ್ನುವ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ರಮೋಲಾ ಸಾನಿಯಾ ಅವರ ನೆಗೆಟಿವ್ ಪಾತ್ರ ನೋಡುಗರ ಗಮನ ಸೆಳೆದಿದೆ. ತೇಜಸ್ವಿನಿ ಹಲವಾರು ಹಿಟ್ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ನಲ್ಲಿ ಕಾಣಿಸಿಕೊಂಡ ತೇಜಸ್ವಿನಿ ಅವರು ನನ್ನರಸಿ ರಾಧೆ ಸೀರಿಯಲ್ನ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಲಾವಣ್ಯ ಎನ್ನುವ ನೆಗೆಟಿವ್ ಪಾತ್ರದ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಸುಜಾತಾ ಅಕ್ಷಯ್ ಪ್ರೀತಿ ಎಂದರೇನು ಸೀರಿಯಲ್ನ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ಸುಜಾತಾ ಅಕ್ಷಯ್ ಅವರಿಗೆ ಫೇಮ್ ತಂದು ಕೊಟ್ಟಿದ್ದು ರಾಧಾರಮಣ ಸೀರಿಯಲ್ನ ಸಿತಾರಾ ದೇವಿ ಎನ್ನುವ ನೆಗೆಟಿವ್ ಪಾತ್ರ. ಈ ಸೀರಿಯಲ್ನ ಸಕ್ಸಸ್ನ ನಂತರ ಹೂಮಳೆ ಸೀರಿಯಲ್ನಲ್ಲೂ ಕೂಡ ಕಾರ್ಪೊರೇಟರ್ ಕಾವೇರಿ ಎನ್ನುವ ನೆಗೆಟಿವ್ ಪಾತ್ರದಲ್ಲಿ ನಟಿಸಿ ನೋಡುಗರ ಗಮನ ಸೆಳೆದಿದ್ದಾರೆ. ಪ್ರಿಯಾಂಕಾ ಶಿವಣ್ಣ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿನ ಚಂದ್ರಿಕಾ ಎನ್ನುವ ನೆಗೆಟಿವ್ ಪಾತ್ರದ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟ ಪ್ರಿಯಾಂಕಾ ಅವರಿಗೆ ಅಗ್ನಿಸಾಕ್ಷಿ ಸೀರಿಯಲ್ ಒಳ್ಳೆಯ ಫೇಮ್ ತಂದುಕೊಟ್ಟಿತ್ತು. ಇದರ ಸಕ್ಸಸ್ನ ನಂತರ ತೆಲುಗು, ತಮಿಳು ಸೀರಿಯಲ್ನಲ್ಲಿ ಟಾಪ್ ವಿಲನ್ ಆಗಿ ಗುರುತಿಸಿಕೊಂಡಿರುವಂತಹ ಪ್ರಿಯಾಂಕಾ ಅವರು ಸದ್ಯ ಸತ್ಯ ಧಾರಾವಾಹಿಯಲ್ಲೂ ಕೂಡ ದಿವ್ಯಾ ಪಾತ್ರಧಾರಿಯಾಗಿ ನೋಡುಗರ ಗಮನ ಸೆಳೆದಿದ್ದಾರೆ. ಚೈತ್ರಾ ರಾವ್ ಸಚಿನ್ ವಿದ್ಯಾವಿನಾಯಕ ಸೀರಿಯಲ್ನ ಮೂಲಕ ಕನ್ನಡ ಸೀರಿಯಲ್ಗೆ ಪರಿಚಿತರಾದ ಚೈತ್ರಾ ರಾವ್ ಅವರಿಗೆ ಫೇಮ್ ತಂದುಕೊಟ್ಟಿದ್ದು ಗಿಣಿರಾಮ ಸೀರಿಯಲ್ನ ಆಯಿ ಸಾಹೇಬ ಎನ್ನುವ ನೆಗೆಟಿವ್ ಪಾತ್ರ. ಇವರು ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೀರಿಯಲ್ಗಳಲ್ಲಿ ನಟಿಸಿ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಇದಿಷ್ಟು ಕನ್ನಡ ಟಿವಿ ಸೀರಿಯಲ್ನ ಫೇಮಸ್ ಲೇಡಿ ವಿಲನ್ಗಳ ಬಗ್ಗೆ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮ ಫೇವರಿಟ್ ಲೇಡಿ ವಿಲನ್ ಯಾರೆಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. Thank you.